ನಮಸ್ತೆ. ನಾವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ನೈಸರ್ಗಿಕ ಕೃಷಿ ಯೋಜನೆ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ರಿಸರ್ಚ್ ಅಸೋಸಿಯೇಟ್ ಆಗಿ. ಇವಾಗ ನಾವು ನಿಮಗೆ ಹೇಳ್ತಾ ಇರೋ ವಿಷಯ ಏನಂದರೆ ಪಂಚತರಂಗಿಣಿ ಮಾದರಿ ಅಂತ, ಅಂದರೆ 5 ಲೇಯರ್ ಮಾಡೆಲ್. ಇದನ್ನು ಕೊಟ್ಟವರು ಯಾರಂದರೆ ಸುಭಾಷ್ ಪಾಳೇಕರ್ ಅಂತ, ಒಬ್ಬರು ಕೃಷಿ ಪ್ರಗತಿಪರ ರೈತರು ಮತ್ತು ವಿಜ್ಞಾನಿ ಅಂತಲೂ ಒಂದು ಹೇಳ್ಬೋದು. ಸೊ 5 ಲೇಯರ್ ಮಾಡಲು ಫಸ್ಟ್ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದರು ಇದನ್ನು ಅಂತ ಅಂದರೆ, ರೈತರು ಇವಾಗ ಹೆಚ್ಚಾಗಿ ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಬೆಳೆ ನಾಶವಾಗಿ ಫೇಲ್ಯೂರ್ ಆಗಿ ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗ್ತಾರೆ. ಅದರಿಂದ ಅದು ರಿಸ್ಕ್ ಜಾಸ್ತಿ ಆಗಿ ಅವರು ಫೇಲ್ಯೂರ್ ಮಾಡ್ಕೋದ್ರಿಂದ ಅವ್ರು ಏನು ಡೆಪ್ಟ್ ಸಾಲ ಮಾಡಿರ್ತಾರಲ್ಲ ಅದರಲ್ಲಿ ಸಿಕ್ಕಾಕೊಂಡು ತುಂಬ ರೈತರು ಸಾಯ್ತಾ ಇದ್ದಾರೆ. ಈಗ ನೀವು ಇತ್ತೀಚಿನ ವರ್ಷಗಳಲ್ಲಿ ನೋಡ್ಬೋದು ಏನಂದರೆ ಅತಿವೃಷ್ಟಿನೂ ಜಾಸ್ತಿ ಆಗ್ತಾಯಿದೆ, ಅನಾವೃಷ್ಟಿನೂ ಜಾಸ್ತಿ ಆಗ್ತಾಯಿದೆ. ಸೊ ಇದನ್ನು ಅತಿವೃಷ್ಟಿ ಆದ್ರೂ ಅನಾವೃಷ್ಟಿ ಆದ್ರೂ ಅದು ರೈತನಿಗೆ ಒಂಥರ ಹಿನ್ನಡೆ ಅಂತಲೇ ಹೇಳ್ಬೋದು. ಸೊ ಈ ಹಿನ್ನಡೆಯಿಂದ ಅವನಿಗೆ ಮತ್ತೆ ಅಲ್ಲಿನೂ ಲಾಸ್ ಆಗೋ ಚಾನ್ಸಸ್ಸು ರೈತನಿಗೆ ತುಂಬಾ ಇದೆ. ಸೊ ಇದೆಲ್ಲವನ್ನು ಹೋಗಲಾಡಿಸಲಿಕ್ಕೆ ಒಂದು 5 ಲೇಯರ್ ಮಾಡಲ್ ಕಾನ್ಸೆಪ್ಟ್ ಅಂತ ಕೊಟ್ಟಿದ್ದಾರೆ. 5 ಲೇಯರ್ ಅಂದರೆ ಫಸ್ಟ್ ಆಫ್ ಆಲ್ ಇದು 5 ಸಸಿಗಳು ಬರ್ತವೆ. ಇಲ್ಲಿ 5 ಸಸಿಗಳು ಯಾವುದಂದರೆ ತೆಂಗು, ನುಗ್ಗೆ, ಬಾಳೆ, ಪಪ್ಪಾಯ, ಅಡಿಕೆ. ಸೊ 5 ಸಸಿಗಳನ್ನು ನಾವು ಪ್ಲ್ಯಾಂಟ್ ಮಾಡೋದ್ರಿಂದ ಇದನ್ನು 5 ಲೇಯರ್ ಮಾಡಲ್ ಅಂತಾರೆ. ಸೊ ಇದನ್ನು ನಾವು ಹೇಗೆ ಡ್ರಾ ಮಾಡ್ಕೊಂಡಿದ್ದೀವಿ ಅಂದರೆ, ತೆಂಗಿನಿಂದ ತೆಂಗಿಗೆ 36 ಅಡಿ ಬಿಟ್ಕೊಂಡಿದ್ದೀವಿ. ಸೊ ತೆಂಗಿನಿಂದ ತೆಂಗಿಗೆ 36 ಅಡಿ. ಇದು ರೆಕಮೆಂಡೇಷನ್ ಎಷ್ಟಿದೆ? 25 ಇದೆ, 25 to 30 ಇದೆ. ಸೊ ನಾವು ಇಲ್ಲಿ ಬೇರೆ ಕ್ರಾಪನ್ನು ಇದನ್ನ ಅಡ್ಜಸ್ಟ್ ಮಾಡೋದ್ರಿಂದ ಅದಕ್ಕೆ ಅದನ್ನು ಜಾಸ್ತಿ ವೈಡ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಸೋಲಾರ್ ಯೂನಿಟ್ ಇದಕ್ಕೆ ಜಾಸ್ತಿ ಬೇಕು, ಹೀಟ್ ಯೂನಿಟ್ಸು. ಸೊ ಅದನ್ನು ಮೀಟ್ ಔಟ್ ಮಾಡಲಿ, ಇದರಲ್ಲಿ ನೆರಳು ಪ್ರದೇಶನ ಜಾಸ್ತಿ ಆದ್ರೂ ಅದು ತೆಂಗು ಬರಲ್ಲ ಅಂತ ಹೇಳೋಕ್ಕೆ ನಾವು ಅದನ್ನು ಅಡಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಮತ್ತು ಇವಾಗ ಅಡಿಕೆ ರೆಕಮೆಂಡೇಷನ್ ಏನಿದೆ 9 ಫೀಟ್ ಇದೆ. ಸೊ ತೆಂಗಿನಿಂದ ಇದು ಅಡಿಕೆಗೆ 9 ಫೀಟ್ ಇದೆ, ಅಡಿಕೆ ಟು ಅಡಿಕೆ 9 ಫೀಟ್ ಇದೆ, 9 ಫೀಟ್ ಬರುತ್ತೆ. ಸೊ 9 ಫೀಟ್ ಬಂದು ಅದಕ್ಕೆ ಎಷ್ಟು ಬೇಕೋ ಸನ್ಲೈಟು ಇದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಪಪ್ಪಾಯ, ಬಾಳೆ. ಇವು ಏಕವಾರ್ಷಿಕ, ಒಂಥರ ಬೇಗ ಮುಗಿದೋಗುವಂಥ 2-3 ವರ್ಷದಲ್ಲಿ ನಮಗೆಲ್ಲ ಫಸಲು ಕೊಟ್ಟು ಹೋಗ್ತವೆ. ಮತ್ತು ಇದು ಬೇಗ ನಮಗೆ ನೆರಳನ್ನು ಕವರ್ ಮಾಡುತ್ತೆ. ಈ ನೆರಳು ಅಡಿಕೆಗೆ ಹೆಲ್ಪ್ ಆಗುತ್ತೆ, ನುಗ್ಗೆಗೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಬರೋಕ್ಕೆ, ಕ್ರಾಪ್ ಚೆನ್ನಾಗಿ ಬರೋಕ್ಕೆ, ಹೆಚ್ಚು ಜಾಸ್ತಿ ಹೀಟ್ ಯೂನಿಟ್ ಆಗಲಾರ್ದೆ. ಸೊ ಇದರಿಂದ ಈ ಅಡಿಕೆ ಮತ್ತು ತೆಂಗು ಮತ್ತು ನುಗ್ಗೆ ಬರೋ ಅಷ್ಟರಲ್ಲಿ ನಮ್ಮದು ಪಪ್ಪಾಯ ಮತ್ತು ಬಾಳೆ ಮುಗಿದೋಗಿರುತ್ತೆ ಕ್ರಾಪು. ಸೊ ನೀವು ಹೆಚ್ಚಿನ ಮತ್ತೆ ಬಂದಮೇಲೆ ಇದು ಪಪ್ಪಾಯ ಅವಧಿ ಬಾಳೆ ಮುಗಿದ ಮೇಲೆ ನೀವು ಬಾಳೆ ನೆರಳಿನಲ್ಲೂ ಬರುತ್ತೆ, ನೀವು ನೆರಳಿನಲ್ಲೂ ಬಳಕೋಬೋದು. ಮತ್ತು ಇನ್ನೊಂದು ಏನಂದರೆ ಇದ್ರ ಜೊತೆಗೆ ಇದನ್ನು ಕಾಡ್ಮಮ್ಮು ಈ ಥರ ನೀವು ನೆರಳಿನಲ್ಲೇ ಬರುವಂಥ ಯಾವುದೇ ಸಸಿಗಳನ್ನು ಬೆಳ್ಕೋಬೋದು ಇದ್ರ ಜೊತೆಗೆ. ಮತ್ತು ಇಲ್ಲಿ ನಡುವೆ ನಿಮಗೆ ಬೆಡ್ ಸಿಸ್ಟಮ್ ಬಂದು ಮಿಡ್ಲಲ್ಲಿ ಚಾನಲ್ ಬರುತ್ತೆ, ಇರಿಗೇಷನ್ ಚಾನಲ್ಲು. ಈ ಚಾನಲ್ ಅಕ್ಕಪಕ್ಕದಲ್ಲಿ ನಿಮಗೆ ಮಾರುಕಟ್ಟೆಗೆ ತಕ್ಕಂತೆ, ನಿಮಗೆ ಮನೆಗೆ ತಕ್ಕಂತೆ ಯಾವುದು ಬೇಡಿಕೆ ಇರುತ್ತೆ ಆ ಬೇಡಿಕೆ ತರಕಾರಿಗಳನ್ನು ಅಥವಾ ಪಲ್ಸಸ್ ಅಥವಾ ದ್ವಿದಳ ಧಾನ್ಯಗಳನ್ನು ಬೆಳ್ಕೋಬೋದು. ಸೊ ಇದರಲ್ಲಿ ಮತ್ತು ಇನ್ನೊಂದು 5 ಲೇಯರ್ ಮಾಡಲಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಯಾವುದೇ ಕೆಮಿಕಲನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ರೈತರಿಗೆ, ಕೆಮಿಕಲ್ ಮೇಲೆ ಡಿಪೆಂಡ್ ಆಗಬೇಡಿ ಅಂತ. ಇವೆಲ್ಲ ಡೀಪ್ ಲೇಯರ್ ಹೋಗ್ತವೆ. ಇವೆಲ್ಲ ಡೀಪ್ ಲೇಯರ್ ಬೇರೆ ಲೇಯರಲ್ಲಿ ಭೂಮಿಯಲ್ಲಿ ಬೇರೆ ಪದರಿನಲ್ಲಿ ಬೇರನ್ನು ಬಿಡುವಂಥ ಸಸ್ಯಗಳು. ಇವು ಬೇರೆ ಪದರಿನಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ. ಇದರ ಮುಂದಿನ ಎಕ್ಸ್ಪ್ಲೇಷನನ್ನು ನಾನು ಫೀಲ್ಡಲ್ಲಿ ಕೊಡ್ತೀನಿ. ಸೊ ಮೊದಲಿಗೆ ಇದು 5 ಲೇಯರ್ ಮಾಡಲ್ ಅಂತ ಪಪ್ಪಾಯ ಹಾಕಿ, ಇಲ್ಲಿ ಇದು ತೆಂಗು ಬರುತ್ತೆ, ಇಲ್ಲಿ ಪಪ್ಪಾಯ ಬರುತ್ತೆ, ಅಡಿಕೆ ಆದಮೇಲೆ ಮತ್ತೆ ಪಪ್ಪಾಯ ಆದಮೇಲೆ ಮತ್ತೆ ಅಡಿಕೆ, ಈ ಥರ ಅಲ್ಟರ್ನೇಟ್ ಆಗಿ ಬರುತ್ತೆ. ಅಲ್ಲಿ ನುಗ್ಗೆ ಬಾಳೆ ಈ ಥರ ಇಲ್ಲಿ ಅಲ್ಟರ್ನೇಟ್ ಆಗಿ ಬರುತ್ತೆ. ಸೊ ಇದು ಪಪ್ಪಾಯ, ಅಲ್ಲಿ ಅಡಿಕೆ ಒಂದಾದಮೇಲೆ ಒಂದು ಅಡಿಕೆ, ನಡುವೆ ಪಪ್ಪಾಯ ಬರುತ್ತೆ. ಕರಿಬೇವು ನೆಡಬಹುದಾ ಮಧ್ಯ? ಹಾಂ, ನೆಡಬಹುದು. ಈ ತರಕಾರಿ ಬೆಳೆಗಳು ಎಷ್ಟು ಇದರಲ್ಲಿ ಹಾಕಿದ್ದಾರೆ? ತರಕಾರಿ ನಾವು ಅದು ಪರ್ಟಿಕ್ಯುಲರ್ ಆಗಿ ಕ್ರಾಪ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಈಗ ಟೊಮ್ಯಾಟೋಗೆ ನಮ್ಮದು ರೆಕಮೆಂಡೇಷನ್ ಸ್ಪೇಸಿಂಗ್ ಎಷ್ಟಿದೆ ಅಂದರೆ 90 ಸೆಂಟಿಮೀಟರ್ ಇದೆ. ಆದರೆ ನಾವು ಜಾಸ್ತಿ 120 ಮಾಡ್ಕೊಂಡಿದ್ದೀವಿ. ಯಾಕಂದರೆ ಮಧ್ಯದಲ್ಲಿ ಇದನ್ನು ಬೀನ್ಸನ್ನು ಹಾಕೋಕ್ಕೆ ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ. ಸೊ ಅವನಿಗೆ 2 ಬೆಳೆ ಬರುತ್ತೆ ಇಷ್ಟರಲ್ಲಿ, ಅದಕ್ಕೆ ಜಾಸ್ತಿ ನಾವು ಅದರ ಯಾವ್ದು ಕ್ರಾಪಿಗೆ ತಕ್ಕಂತೆ ಅದನ್ನು ಸ್ಪೇಸಿಂಗನ್ನು ಜಾಸ್ತಿ ಅಥವಾ ಕಡಿಮೆ ಮಾಡ್ತಾ ಹೋಗ್ತೀವಿ. ಸೊ ಇದು ಸುಭಾಷ್ ಪಾಳೇಕರ್ ಅವರು ಇದರಲ್ಲಿ ನೈಸರ್ಗಿಕ ಕೃಷಿಯಲ್ಲಿ 4 ಪ್ರಿನ್ಸಿಪಲ್ಸ್ ಬರ್ತವೆ. ಏನಂದರೆ ಬೀಜಾಮೃತ, ಜೀವಾಮೃತ, ಮಲ್ಚಿಂಗು, ವಾಪಸ ಅಂದರೆ ಅವ್ರು ಏನು ಹೇಳ್ತಾರೆ, ಭೂಮಿಗೆ 100% ಇರಿಗೇಷನ್ ಕೊಡಬೇಡಿ ಅಂತ ಹೇಳ್ತಾರೆ, 50% ಅಷ್ಟೇ ಕೊಡಿ. ಯಾಕಂದರೆ ಭೂಮಿಯಲ್ಲಿ ಯಾವ ಥರ ಇರಬೇಕಂದ್ರೆ, ಭೂಮಿ 50% ನೀರಿನಿಂದ ತುಂಬಿರಬೇಕು, 50% ಗಾಳಿಯಿಂದ ತುಂಬಿರಬೇಕು. ಆವಾಗಲೇ ಅದು ಸಮೃದ್ಧಿ. ಕಂಪ್ಲೀಟಾಗಿ ನೀರು ತುಂಬಿದೆ ಅಂದರೆ ಅದು ಸಸ್ಯಗಳಿಗೆ ಉಪಯೋಗ ಅಲ್ಲ ಅಂತ ಅರ್ಥ. ಅದು ಗಾಳಿ ಇರುತ್ತೆ ಇದರಲ್ಲಿ ಅದೇ ಇರಬಾರ್ದು ಅಂತ ಹೇಳ್ತಾರೆ ಅವರು. ಕಂಪ್ಲೀಟಾಗಿ ಗಾಳಿ ಇದು ಮಾಡಬೇಡಿ, ಕಡಿಮೆ ಇರಿಗೇಷನ್ 50% ಬೇಕಾಗೋಷ್ಟೇ ಕೊಡಿ, ಆ ಥರ ಹೇಳ್ತಾರೆ. ಇನ್ನೊಂದೇನೆಂದರೆ ಇಲ್ಲಿ ಸಾಯಿಲಲ್ಲಿ 2 ಲೇಯರ್ ಇದು ಬರುತ್ತೆ, ಪೋರ್ಸ್ ಅಂತ ಅಂದರೆ ರಂಧ್ರಗಳು, ಮ್ಯಾಕ್ರೋ ಪೋರ್ಸ್ ಮತ್ತು ಮೈಕ್ರೋ ಪೋರ್ಸ್ ಅಂತ.
ಯಾವಾಗಲೂ ಮೈಕ್ರೋ ಪೋರ್ಸಲ್ಲಿ ನೀರು ಇರಬೇಕು, ಮ್ಯಾಕ್ರೋ ಪೋರ್ಸಲ್ಲಿ ಗಾಳಿ ಇರಬೇಕು. ಆ ಥರ ಇದ್ದಾಗಲೇ ಸಸ್ಯಗಳಿಗೆ ಸಮೃದ್ಧಿಯಾಗಿರುತ್ತೆ. ಸೊ ನಾನು 4 ಪ್ರಿನ್ಸಿಪಲ್ಸ್ ಆಫ್ ಇದು ಹೇಳಿದೆ. ಜೀವಾಮೃತ ಇದೆ ಏನಕ್ಕಂದರೆ ಇದು ನ್ಯೂಟ್ರಿಯನ್ ಸಪ್ಲೈ ಮಾಡುತ್ತೆ ಮತ್ತು ಸಸ್ಯಗಳಿಗೆ ಬೇಕಾಗುವಂಥ ಸೂಕ್ಷ್ಮಾಣು ಜೀವಿಗಳನ್ನು ಇದು ಅಭಿವೃದ್ಧಿ ಮಾಡುತ್ತೆ. ಯಾಕಂದರೆ ಗಂಜಲ, ಸಗಣಿ ಮತ್ತು ಬೆಲ್ಲ, ಕಡಲೆ ಹಿಟ್ಟು ಮತ್ತು ಮಣ್ಣಿಂದ ಇದೆಲ್ಲ ನಾವು ಕಲ್ಚರ್ ಮಾಡಿದಾಗ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಅಭಿವೃದ್ಧಿಯಾಗಿ ಅದನ್ನು ಸಾಯಿಲ್ಗೆ ಅಪ್ಲೈ ಮಾಡಿದಾಗ ಅದು ವೃದ್ಧಿಸುತ್ತೆ. ಅದರಿಂದ ನ್ಯೂಟ್ರಿಯೆಂಟು ಅನ್ಅವೈಲೇಬಲ್ ಫಾರ್ಮು ಅಥವಾ ಇಮ್ಮೊಬಿಲೈಸ್ಡ್ ಆಗಿರೋ ಫಾರ್ಮು ಅವೈಲೇಬಲ್ ಆಗಿಬಿಡುತ್ತೆ ಪ್ಲ್ಯಾಂಟ್ಗೆ. ಆವಾಗ ಸಮೃದ್ಧಿಯಾಗಿ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ಇದೆಲ್ಲ ಸಸಿಗಳು ಬೇರೆ ಬೇರೆ ರೂಟ್ ಆರ್ಕಿಟೆಕ್ಚರನ್ನು ಹೊಂದಿರುವಂಥ ಸಸಿಗಳು. ಅದಕ್ಕೆ ಇವು ಯಾವುದೇ ಪೋಷಕಾಂಶಗಳಿಗೂ ಅದಂತ ಜಾಸ್ತಿ ಕಾಂಪಿಟೇಷನ್ ಆಗಲ್ಲ, ಅಂದರೆ ಒಂದು ಸ್ಪರ್ಧೆ ಆಗಲ್ಲ. ಅವು ಯಾಕೆಂದರೆ ಬೇರೆ ಬೇರೆ ಲೇಯರ್ ಭೂಮಿಯಿಂದ ಬೇರೆ ಬೇರೆ ನ್ಯೂಟ್ರಿಯೆಂಟ್ಸನ್ನು ಹೀರ್ಕೊಳ್ಳುತ್ತೆ. ಸೊ ಅದರಿಂದ ಯಾವುದೇ ಕಾಂಪಿಟೇಷನ್ನು ಆಗಲ್ಲ. ಮತ್ತು ಸನ್ಲೈಟು ಇದು ತೆಂಗಿಗೆ ಜಾಸ್ತಿ ಬೇಕು, ಅದಕ್ಕೆ ಅದು ಜಾಸ್ತಿ ಹೀಟು ಹೊರಗಡೆ ಜಾಸ್ತಿ ಸ್ಪೇಸಿಂಗ್ ಕೊಟ್ಟು ಅದನ್ನು ನಾವು ಕೊಟ್ಟಿದ್ದೀವಿ. ನೀವು ಅಕಸ್ಮಾತ್ ಇದು ಅಡಿಕೆ ಮತ್ತು ನುಗ್ಗೆ ಈ ತೆಂಗು ಬರೋಷ್ಟರಲ್ಲಿ ನಿಮಗೆ ಬಾಳೆ ಮತ್ತು ಪಪ್ಪಾಯ ಮುಗಿದೋಗುತ್ತೆ. ಸೊ ನೀವು ವಾಪಸ್ ನೆರಳಿನಲ್ಲೂ ಬರುವಂಥ ಸಸಿ ಅದು, ನೀವು ವಾಪಸ್ ಬಾಳೆನೂ ಹಾಕೋಬೋದು. ನೀವು ಪಪ್ಪಾಯ ನೆರಳಿನಲ್ಲಿ ಬರಲಿಲ್ಲ ಅಂದರೆ ನೀವು ಅದ್ರ ಬದಲಿ ಏಲಕ್ಕಿನೂ ಹಾಕೋಬೋದು ಇದರಲ್ಲಿ. ಮತ್ತು ಈಗ ಇನ್ನೊಂದು ಪ್ರಿನ್ಸಿಪಲ್ ಹೇಳಿದೆ ನಿಮಗೆ, ಜೀವಾಮೃತ ಆಯಿತು, ಬೀಜಾಮೃತ ಅಂದರೆ ಇದನ್ನು ಸೀಡ್ಸನ್ನು ಟ್ರೀಟ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ ಮತ್ತು ಇದನ್ನು ಪ್ಲ್ಯಾಂಟಿಂಗ್ ಮಾಡುವಾಗ ಅದ್ರ ಬೇರುಗಳನ್ನು ಟ್ರೀಟ್ ಮಾಡ್ತಾರೆ. ಬೇರುಗಳು ಟ್ರೀಟ್ ಮಾಡೋದ್ರಿಂದ ಇದು ಅದರಲ್ಲಿರುವಂಥ ಗಂಜಲ ಮತ್ತು ಸಗಣಿ ಇದು ಬ್ಯಾಕ್ಟೀರಿಯಲ್ ಮತ್ತು ಫಂಗಲ್ ಇದು ಹಾರ್ಮ್ಫುಲ್ ಫಂಗೈಯನ್ನು ಎಲ್ಲ ಕಡಿಮೆ ಮಾಡುತ್ತೆ. ಸೊ ಅದರಿಂದ ಅದನ್ನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಇವುಗಳನ್ನು ಅವಾಯ್ಡ್ ಮಾಡ್ಬೋದು. 3rd ಪ್ರಿನ್ಸಿಪಲ್ ಏನಂದರೆ ಮಲ್ಚಿಂಗಿಂದ ಏನು ಉಪಯೋಗ ಅಂದರೆ ಫಸ್ಟು ಇದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಹೆಲ್ಪ್ ಮಾಡುತ್ತೆ ಭೂಮಿಯಲ್ಲಿ, ಅಂದರೆ ಎವಾಪರೇಷನನ್ನು ಕಡಿಮೆ ಮಾಡುತ್ತೆ. ಸೆಕೆಂಡು ಇದು ಕಳೆಗಳ ನಿರ್ವಹಣೆಗೆ ಹೆಲ್ಪ್ ಆಗುತ್ತೆ. ಕಳೆ ಅಂದರೆ ಕಂಪ್ಲೀಟಾಗಿ ನಿರ್ವಹಣೆ ಆಗಲಿಲ್ಲ ಅಂದ್ರೂ ಅರೌಂಡ್ 60 to 70% ಆದರೂ ನಿರ್ವಹಣೆ ಆಗುತ್ತೆ. ಸೊ ಮತ್ತು ನೆರಳು ಬರೋದ್ರಿಂದನೂ ಜಾಸ್ತಿ ಕಳೆಗಳ ಗ್ರೋತ್, ಅದಕ್ಕೆ ಸನ್ಲೈಟ್ ಜಾಸ್ತಿ ಬೇಕು ಕಳೆಗಳಿಗೆ, ಅದಕ್ಕೆ ಗ್ರೋತು ಅದು ಕಡಿಮೆ ಆಗುತ್ತೆ. ಸೊ ಅದರಿಂದ ಮಲ್ಚಿಂಗಿಂದ ನಾವು ಕಡಿಮೆ ಮಾಡೋದು. ಇದು ಮತ್ತು ಇದು ಕಳೆದ ಮೇಲೆ ಚೆನ್ನಾಗಿ ಇದು ಡಿಕಂಪೋಸ್ ಆದಮೇಲೆ ಇದು ಸಸಿಗಳಿಗೆ ನ್ಯೂಟ್ರಿಯೆಂಟ್ ಆಗಿ ಸಪ್ಲೈ ಆಗುತ್ತೆ. ಸೊ ಇದು ಬೆಡ್ ಲೇಯರ್ ಮಾಡಲ್ 4.5 ಫೀಟಲ್ಲಿ ಇದೆ. ಸೊ ಮಿಡ್ಲಲ್ಲಿ ನಮಗೇನು ಬರುತ್ತೆ ಅಂದರೆ ಇರಿಗೇಷನ್ ಚಾನಲ್ ಬರುತ್ತೆ. ಇರಿಗೇಷನ್ ಚಾನಲ್ಲು ನೀವು ಒಂದು ಚಾನಲಲ್ಲಿ ಇರಿಗೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಭೂಮಿ ಸ್ಯಾಚುರೇಟೆಡ್ ಆಗಿ ಅದು ಹಾರಿಜೆಂಟಲ್ ಸ್ಪ್ರೆಡ್ ಆಗಿ ವಾಟ್ರು ಅದೆಲ್ಲ ಪ್ಲ್ಯಾಂಟ್ಗೂ ಸಪ್ಲೈ ಆಗುತ್ತೆ. ನೀವು ಅದು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಕೆಪಾಸಿಟಿ ಇದೆ. ಸೊ ನೀವು ನೀರನ್ನು ಉಳಿಸ್ಬೋದು ಇದರಿಂದ, ನೀರನ್ನು ಉಳಿಸೋದು. ಮತ್ತು ಚಾನಲಲ್ಲಿ ನೀವು ತರಕಾರಿ ಯಾವುದೇ ಬೇಡಿಕೆ ಇದ್ದಂಥ ತರಕಾರಿಗಳನ್ನು ಬೆಳ್ಕೋಬೋದು. ಇದೇ ತರಕಾರಿ ಬೆಳ್ಕೋಬೇಕು ಅದೇ ಅಂತ ಇರಲ್ಲ, ಅದ್ರ ಸ್ಪೇಸಿಂಗ್ ತಕ್ಕಂಗೆ ನಿಮಗೆ ಯಾವ್ದು ಬೇಕು ಅದನ್ನು ಬೆಳ್ಕೋಬೋದು. ನಾವು ಇಲ್ಲಿ ಏನೇನು ಬೆಳ್ಕೊಂಡಿದ್ದೀವಿ ಅಂದರೆ ಟೊಮ್ಯಾಟೋದಿಂದ ಟೊಮ್ಯಾಟೋಗೆ 120 ಅಂದರೆ 120 ಸೆಂಟಿಮೀಟ್ರ್ ಇದೆ. ಅದರ ಮಧ್ಯದಲ್ಲಿ ನಾವು ಬೀನ್ಸ್ ಬೆಳ್ಕೊಂಡಿದ್ದೀವಿ, ಈ ಕಡೆ ಮೆಣಸು ಬೆಳ್ಕೊಂಡಿದ್ದೀವಿ. ಮೆಣಸಿಂದ ಮೆಣಸಿಗೆ 120 ಸೆಂಟಿಮೀಟ್ರ್ ಇದೆ. ಸೊ ಟೊಮ್ಯಾಟೊ ಮತ್ತು ಮೆಣಸಿನ ಮಿಡ್ಲಲ್ಲಿ ಬರುತ್ತೆ. ಮತ್ತು 2 ಸೊಲೆನೇಸಿಯಸ್ ಕ್ರಾಪ್ ಇರೋದ್ರಿಂದ ಅದಕ್ಕೆ ಬರುವಂಥ ಪೆಸ್ಟು ಡಿಸೀಸು ಸೇಮ್ ಇರ್ತವೆ. ಅದಕ್ಕೆ ಅದು ಮಿಡಲ್ ಇರೋ ಬೀನ್ಸು ಅದನ್ನು ಸ್ಪ್ರೆಡ್ ಆಗೋದನ್ನು ಕಡಿಮೆ ಮಾಡುತ್ತೆ. ಇದು 5 ಲೇಯರ್ ಮಾಡಲ್ ಕಾನ್ಸೆಪ್ಟು ಸುಭಾಷ್ ಪಾಳೇಕರ್ ಅವರು ಕೊಟ್ಟಿರೋದು.